ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ. ಇಲ್ಲಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈಗ ಕಾಲೇಜಿಂದ ಈಗ ತಾನೇ ಬಂದೆ. ತುಂಬ ದಿನ ಆಗಿತ್ತಲ್ವ ವ್ಲಾಗ್ ಮಾಡಿ. ಸೊ ಇವತ್ತಿಂದ ವ್ಲಾಗ್ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಡೇ ಆಫ್ಟರ್ ನನ್ನ ಕಾಲೇಜ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸಿಕ್ಸ್ತ್ ಸೆಮ್ ಓದ್ತಿರೋದು ಆಗೋದ್ರಿಂದ ಇವತ್ತು ಕಾಲೇಜ್ ಸ್ಟಾರ್ಟ್ ಆಗಿ ಇವತ್ತಿಗೆ 3 ಡೇಸ್ ಆಗಿದೆ. ಸೊ 3 ಡೇಸಿಂದ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಾಲೇಜ್ಗೆ ಯಾರೂ ಬರೋದಿಲ್ಲ ಅಲ್ವಾ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಬೇಗನೆ ಬಂದೆ ಕಾಲೇಜಿಂದ. ಇವತ್ತು ಆಫ್ಟರ್ನೂನ್ಗೆ ಮುಗಿಸ್ಕೊಂಡು ಇವಾಗ ಟೈಮ್ ಬಂದು 1:30 ಆಗಿದೆ. ಸೊ ಇವಾಗಲಿಂದ ಮತ್ತು ಸಾಯಂಕಾಲ ನೈಟೆಲ್ಲ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ಫಸ್ಟು ನನಗೆ ಇವಾಗ ತಾನೇ ಕಾಲೇಜಿಂದ ಬಂದಿದ್ದೀನಿ. ಐ ಡಿ ಕಾರ್ಡ್ ಎಲ್ಲ ಹಾಗೆ ಇದೆ. ಸೊ ಐ ಡಿ ಕಾರ್ಡು ಎಲ್ಲ ರಿಮೂವ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದಾಯಿತು. ಇನ್ನು ಈಗ ಸ್ವಲ್ಪ ಕಾಲೇಜಿಂದ ಬಂದಿದ್ದೀನಲ್ವ, ಸೊ ಫುಲ್ ಟಯರ್ಡ್ ಅನಿಸ್ತಾ ಇದೆ. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡೋಣ. ಫ್ರೆಶ್ ಅಪ್ ಆದರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಅನಿಸುತ್ತೆ. ಆಮೇಲೆ ಸ್ವಲ್ಪ ಏನಾದರೂ ಊಟ ಮಾಡ್ಕೊಂಬಿಡೋಣ. ಜಸ್ಟ್ ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಈಗ ಎಲ್ಲ ಸ್ವಲ್ಪ ಮುಖ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊಂಡು, ಇಲ್ಲಾಂದರೆ ಮಾಯ್ಶ್ಚರೈಸರ್ ಹಾಕಿಲ್ಲ ಅಂತಂದರೆ ಮುಖ ಫೇಸ್ ಎಲ್ಲ ಫುಲ್ ಅಂದರೆ ಡ್ರೈ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಮಾಯ್ಶ್ಚರೈಸರ್ ಹಾಕೋತೀನಿ ಅಷ್ಟೇ. ಮಾಯ್ಶ್ಚರೈಸರ್ ಹಾಕಿದ್ದಾಯಿತು. ಈಗ ಸ್ವಲ್ಪ ಲಿಪ್ ಕೇರ್ ಹಾಕ್ಕೊಬಿಡೋಣ. ಲಿಪ್ಸ್ ಎಲ್ಲ ಡ್ರೈ ಆಗಬಾರ್ದಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ಲಿಪ್ ಕೇರ್ ಹಾಕೋತೀನಿ. ಮತ್ತು ನನಗೆ ಯಾವಾಗಲೂ ಮುಖ ಎಲ್ಲ ತೊಳೆದಿದ್ದಾದ್ಮೇಲೆ ಸ್ವಲ್ಪ ಕುಂಕುಮ ಇಟ್ಕೊಳ್ಳೋ ಅಭ್ಯಾಸ. ಸೊ ಅದಕ್ಕೋಸ್ಕರ ಕುಂಕುಮ ಇಟ್ಕೊತಾ ಇದ್ದೀನಿ. ಕುಂಕುಮ ಇದು ನಾನು ದೇವಸ್ಥಾನಕ್ಕೆ ಹೋದಾಗ ತೊಗೊಬಂದಿದ್ದೆ. ಅದಕ್ಕೋಸ್ಕರ ಯಾವಾಗಲೂ ಕುಂಕುಮ ಇಟ್ಕೊತೀನಿ ಸ್ವಲ್ಪ ಆದರೂ. ಸೊ ಈಗ ಬೆಳಗ್ಗೆ ಬಾಕ್ಸ್ ತೊಗೊಂಡು ಹೋಗಿದ್ನಲ್ವ, ಸೊ ಅದರದ್ದೆಲ್ಲ ಇವಾಗ ತೊಳೆಯೋಕ್ಕಾಗಬೇಕು. ಸೊ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಡೋಣ. ಸರ್ ಮಧ್ಯಾಹ್ನ ಊಟ ತೊಗೊಂಡು ಹೋಗಿದ್ದೆ, ಅದನ್ನೇ ಸ್ವಲ್ಪ ನಾನು ನನ್ನ ಫ್ರೆಂಡ್ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ಕೊಂಡ್ವಿ. ಇನ್ನು ಹೇಗಿದ್ರು ಮನೆಗೆ ಬರ್ತೀವಲ್ಲ, ಸೊ ಮನೆಗೆ ಹೋದ್ರೆ ಏನಾದರೂ ತಿನ್ಬೋದು ಅಂದ್ಕೊಂಡು ಹಂಗೆ ಬಂದೆ. ಈಗ ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ. ಎಲ್ಲ ನಮ್ಮ ಅಕ್ಕನೇ ವಾಶ್ ಮಾಡಿ ಇಟ್ಟಿದ್ದಾಳೆ ಬೆಳಗ್ಗೆ. ಜಸ್ಟ್ ಇನ್ನೇ ನನ್ನ ಬಾಕ್ಸ್ ಇದೆ ಅಷ್ಟೇ. ಸೊ ಈಗಿರೋ ಪಾತ್ರೆ ಎಲ್ಲ ಸ್ವಲ್ಪ ತೊಳೆದ್ಬಿಡ್ತೀನಿ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೆಕ್ಸ್ಟ್ ನಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಆರೆಂಜ್ದು ಪೀಲ್ಸ್ ಫೇಸ್ ಮಾಸ್ಕ್ಗೋಸ್ಕರ ಆಗುತ್ತೆ ಅಂದ್ಬಿಟ್ಟು ಆರೆಂಜ್ ತಿಂದ್ಬಿಟ್ಟು ಈ ಥರ ಒಣಗಿಟ್ಟಿದ್ದೀನಿ. ಇದು ಫೇಸ್ ಮಾಸ್ಕಾಗಿ ಯೂಸ್ ಮಾಡಿದ್ರೆ ಸ್ಕಿನ್ ಸ್ವಲ್ಪ ಗ್ಲೋ ಬರುತ್ತೆ. ಸೊ ಅದಕ್ಕೆ ಬಿಸಿಲಲ್ಲಿ ಇಡೋಣ ಅಂತ ಹೋಗ್ತಾ ಇದ್ದೀನಿ. ಕಾಲೇಜ್ಗೆ ಹೋಗಿರ್ತೀನಲ್ವ, ಆವಾಗ ಮನೇಲಿ ಯಾರು ಇರಲ್ಲ ಅಂತ ಇಟ್ಟಿಲ್ಲ. ಸೊ ಇವಾಗ ಮನೇಲೇ ಇರ್ತೀನಲ್ವ, ನೋಡ್ಕೊಳ್ಬೋದು, ನಾನೇ ಆರದ್ಮೇಲೆ ಎತ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಹೊರಗಡೆ ಇಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ತೊಳೆದೆ ಮುಗಿಸ್ದೆ, ಪಾತ್ರೆ ಎಲ್ಲ ವಾಶ್ ಮಾಡಿ. ಸೊ ಇವಾಗ ಸ್ವಲ್ಪ ಹೊಟ್ಟೆ ಹಸಿವಾಗ್ತಾ ಇಲ್ಲ ನನಗೆ. ಬಾಕ್ಸಿಂದ ತೊಗೊಂಡು ಹೋಗಿದ್ನಲ್ಲ, ಅಲ್ಲೇ ತಿನ್ಕೊಂಬಂದೆ. ಸೊ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಇದೇನೋ ನೋಡಿಬಿಟ್ಟು ಸ್ನ್ಯಾಕ್ಸ್ ತಿಂತೀನಿ. ತಂದಿದ್ದೆ ಮೊನ್ನೆ ಚಕ್ಲಿ ನಿಪ್ಪಟ್ಟು ಅದೆಲ್ಲ ತಂದಿದ್ದೆ, ಸ್ವಲ್ಪ ದಿಲ್ಪಸಂದೆಲ್ಲ.
ಅದೆಲ್ಲ ನೋಡ್ತಿದ್ದೆ ಅಂದ್ಬಿಟ್ಟು ಇದೆಲ್ಲ ಹುಡುಕ್ಬೇಕೀಗ. ಸ್ವಲ್ಪ ದಿಲ್ಪಸಂದು ಹಂಗೆ ಅದಕ್ಕೆ ಸ್ವಲ್ಪ ದಿಲ್ಪಸಂದು ತಿಂದ್ಬಿಡ್ತೀನಿ. ಪ್ಲೇಟ್ ಹಾಕೊಂಡು ಸೊ ಇವಾಗ ಹಾಕ್ಕೊಂಡಿದ್ದೀನಿ. ಎಲ್ಲ ಬಿದ್ದೋಯ್ತು. ಇವಾಗ ಮತ್ತೆ ಜೋಡಿಸ್ಬೇಕೆಲ್ಲ ಕ್ಲೀನಾಗೇ ಇಟ್ಕೊಂಡಿಲ್ಲ ನಾನು. ಟೈಮ್ಸ್ ಹಿಂಗೆಲ್ಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಷ್ಟೆ. ನೋಡಿ, ಸ್ವಲ್ಪ ದಿಲ್ಪಸಂದು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ 2 ಕೋಳ್ಬಳೆ, ಸ್ವಲ್ಪ ನಿಪ್ಪಟ್ಟು ತೊಗೊಂಡಿದ್ದೀನಿ. ಇವಾಗ ತಿನ್ನೋಣ. ಅದಕ್ಕೂ ಮುಂದೆ ಈಗ ಸ್ವಲ್ಪ ಚಾಪೆ ಹಾಸ್ಕೊಂಡು ಮಲ್ಕೋತೀನಿ. ಸ್ವಲ್ಪ ಹೊತ್ತು ಹಂಗೆ ಸ್ನ್ಯಾಕ್ಸ್ ತಿನ್ಕೊಂಡು ಆಮೇಲೆ ಇನ್ನೇನು ಕೆಲಸ ಇಲ್ಲವಲ್ಲ. ಸೊ ಸಾಯಂಕಾಲ ಟ್ಯೂಷನ್ ಮಕ್ಕಳು ಬರೋವರೆಗೂ ನನಗೆ ಏನು ಕೆಲಸ ಇರೋದಿಲ್ಲ. ಸೊ ಇವಾಗ ಇಷ್ಟೇ ಕೆಲಸ. ಎಲ್ಲ ಬೆಳಗ್ಗೆ ಎಲ್ಲ ನಮ್ಮ ಅಕ್ಕ ಕಸ ಹೊಡೆದು ಮನೆಯೆಲ್ಲ ಒರೆಸಿ ಹೋಗಿರ್ತಾಳೆ. ಸೊ ಇವಾಗ ಬಾಕ್ಸ್ ಬಂದು ತೊಳೆದಿದ್ದೀನಿ ಅಷ್ಟೇ. ನಾನು ಏನು ಕೆಲಸ ಇಲ್ಲ, ಆಗೋಗಿದೆ. ಇನ್ನು ಟ್ಯೂಷನ್ ಮಕ್ಕಳು ಬಂದಾಗ ಟ್ಯೂಷನ್ ಮುಗಿಸಿ ಆ ಟೈಮ್ಗೆ ಏನಾದರೂ ಸ್ವಲ್ಪ ಅಡುಗೆ ಮಾಡಿಕೊಂಡ್ರೆ ಅಷ್ಟೇ ನನ್ನ ಕೆಲಸ ಮುಗಿಯುತ್ತೆ. ಮತ್ತು ಸ್ವಲ್ಪ ಕಾಲೇಜ್ ವರ್ಕ್ ಇರುತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡ್ರೆ ನಂದು ಇಷ್ಟೇ. ನಂದು ಕಾಲೇಜ್ ಆದಮೇಲೆ ಏನಿರುತ್ತೆ ವರ್ಕ್ಸ್ ಅಂತ ಹೇಳ್ತೀವಲ್ಲ ಅದನ್ನಷ್ಟೇ. ಮಲ್ಕೊಳೋದು ಅಂದರೆ ಫುಲ್ ಮಲಗಲ್ಲ. ಇವಾಗ ಮಲ್ಕೊಂಡ್ರೆ ಮತ್ತೆ ನಂಗೆ ನೈಟ್ ನಿದ್ದೆ ಬರೋಲ್ಲ. ಅದಕ್ಕೋಸ್ಕರ ಇವಾಗ ಮಲಗಲ್ಲ. ಮಲ್ಕೊಳ್ಬೇಕು ಅಂತ ಅನ್ಸೋ ನಿದ್ದೆ ಬಂದರೂ ಕೂಡ ನಾನು ಮಲಗಲ್ಲ. ಯಾಕಂದರೆ ಮೊನ್ನೆ ಹೀಗೆ ಆಗ್ಬಿಟ್ಟಿತ್ತು. ಮಲ್ಕೊಂಡಿದ್ದೀನಿ, ನೈಟು ನಿದ್ದೆನೇ ಬರ್ತಾಯಿಲ್ಲ. ಒಂದು 2 o'clock ಆದರೂ ಕೂಡ ಹಂಗೆ ಇದ್ಬಿಟ್ಟಿದೆ. ಸೊ ಮತ್ತೆ ಇವಾಗ ನಾನು ಮಲ್ಕೊಂಬಿಟ್ರೆ ನೈಟ್ ನಿದ್ದೆ ಬರೋಲ್ಲ. ನೈಟ್ ನಿದ್ದೆ ಬರಲಿಲ್ಲ ಅಂತಂದರೆ ಮತ್ತೆ ಮಾರ್ನಿಂಗು ಲೇಟಾಗಿ ಎದ್ದೇಳ್ತೀನಿ. ಸೊ ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ನೀವೇ ನೋಡಿದ್ದೀರಾ, ಸಿಟಿಯಲ್ಲಿ ಕಾಲೇಜ್ಗೆ ಹೋಗ್ಬೇಕಂದ್ರೆ, ಸಿಟಿಯಲ್ಲಿ ಅಂತಲ್ಲ ಹಳ್ಳಿಯಲ್ಲಿ ಹಿಂಗೆ ಆಗುತ್ತೆ. ಬಸ್ಸಸ್ಸೇ ಬಂದರೂ ಕೂಡ ಫುಲ್ ರಶ್ ಬರುತ್ತೆ. ಅಟ್ ಎ ಟೈಮ್ ಎಲ್ಲ ಕಾಲೇಜು ಮತ್ತು ಕೆಲ್ಸಕ್ಕೆ ಹೋಗೋರ್ಗೂ ಅದೇ ಟೈಮಿಂಗ್ಸ್ ಇರೋದ್ರಿಂದ ನಮಗೆ ಕರೆಕ್ಟಾಗಿ ಹೋಗೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಬೇಗ ಮಲ್ಕೊಂಡ್ಬಿಡ್ತೀನಿ. ಅದಕ್ಕೆ ಇವಾಗ ಮಲಗಲ್ಲ. ಸೊ ಇವಾಗ ಹಂಗೆ ಸ್ವಲ್ಪ ಫೋನು ಅದು ಇದು ಸ್ವಲ್ಪ ಏನಾದರೂ ನೋಡಿಕೊಂಡು ಟೈಮ್ ಪಾಸ್ ಮಾಡಬೇಕಷ್ಟೇ. ಇವಾಗ ಸ್ನ್ಯಾಕ್ಸ್ ತೊಗೊಂಡಿದ್ದೀನಲ್ವ, ಸೊ ಸ್ನ್ಯಾಕ್ಸ್ ತಿಂತೀನಿ. ಏನಪ್ಪ ಫುಲ್ ಕ್ಯಾಮ್ರಾ ಮುಂದೆ ಕುತ್ಕೊಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ನಾನಿವತ್ತು ಸುಮ್ಮನೆ ಕುತ್ಕೊಂಡಿರ್ಬೇಕಾದ್ರೆ ಒಂದು ಥಾಟ್ ಬಂತು. ಸುಮ್ಮನೆ ಹಿಂಗೆ ಯೂಟ್ಯೂಬಲ್ಲಿ ಎಲ್ಲ ಸುಮ್ಮನೆ ನಾರ್ಮಲ್ ಪೋಸ್ಟ್ಸ್ ಹಾಕಿದ್ರೆ ಎಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ಬರೋಲ್ಲ ಹಂಗೆ ಹಿಂಗೆ ಅಂದ್ಕೊಂಡು. ಸೊ ಹಿಂಗೆ ಒಂದು ಯಾವುದೋ ವೀಡಿಯೋ ನೋಡಬೇಕಾದ್ರೆ ನಾವು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತೇಳ್ಬಿಟ್ಟು ಫಸ್ಟ್ ಒಂಥರ ಸ್ಕ್ರಿಪ್ಟ್ ಥರ, ಲೈಕ್ ಸ್ಕ್ರಿಪ್ಟೆಡ್ ಅನ್ನೋದಕ್ಕಿಂತ ಲೈಕ್ ನಾವು ಒಂದು ಯಾವ ಥರ ಕಂಟೆಂಟ್ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಕಡೆ ಬರ್ಕೊಂಡ್ರೆ ನೆಕ್ಸ್ಟ್ ನಮಗೆ ಸಡನ್ನಾಗಿ ಯೋಚನೆ ಮಾಡೋದಿರಲ್ಲ. ಲೈಕ್ ಬುಕ್ಕಲ್ಲಿ ನೋಡಿದ ತಕ್ಷಣ ಈ ಕಂಟೆಂಟ್ ಮಾಡಬೇಕು ಅಂತ ಇರುತ್ತೆ ಅಂತೇಳ್ಬಿಟ್ಟು ನಾವು ಯೋಚನೆ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಒಂದು ಬುಕ್ಕಲ್ಲಿ ನಾನು ಏನೇನು ಕಂಟೆಂಟ್ ಬರೀಬೇಕು, ಲೈಕ್ ಯಾವ ಥರ ಕಂಟೆಂಟ್ ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ನಾನು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಕೊಡೋದು, ಯಾವ ಥರ ವೀಡಿಯೋಸ್ ಕೊಟ್ಟರೆ ನಮ್ಮ ಸಬ್ಸ್ಕ್ರೈಬರ್ಸು ಇಂಟ್ರ್ಯಾಕ್ಟ್ ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ಇವಾಗ ಯೋಚನೆ ಮಾಡ್ತಿದ್ದೆ. ಸೊ ಇವಾಗ ನನಗೊಂದು ಸ್ವಲ್ಪ ಐಡಿಯಾ ಬಂದಿದೆ. ಸೊ ಅದಕ್ಕೋಸ್ಕರ ಅದರ ಮೇಲೆ ಇವಾಗ ನಂದು ಡೈರಿ ಇದೆ. ಸೊ ಅದ್ರ ಮೇಲೆ ಅದರೊಳಗಡೆ ಬರ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಅದನ್ನು ಬರೆಯೋಕ್ಕೆ ಕೂತ್ಕೊಂಡೆ. ಸೊ ಅದಕ್ಕೆ ಅದನ್ನು ಸ್ವಲ್ಪ ಒಂದು ವೀಡಿಯೋ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇವಾಗ ಬರೆಯೋಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ. ನಾನು ಬರೆಯೋದಕ್ಕೆ ಸ್ವಲ್ಪ ನಂದು ಟ್ಯಾಬ್ ಇದೆ, ಟ್ಯಾಬ್ ಇಟ್ಕೊತಿದ್ದೀನಿ. ನನ್ನ ಇದರಲ್ಲೇನು ಸಿಮ್ ಏನಿಲ್ಲ, ಜಸ್ಟ್ ನಂದು ಫೋನ್ದು ಸ್ವಲ್ಪ ಕನೆಕ್ಟ್ ಮಾಡಿದ್ದೀನಿ ಅಷ್ಟೇ. ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡಿದ್ದೀನಿ ಫೋನಿಂದ. ಯಾಕಂದರೆ ಇವಾಗ ಒಂದೇ ಫೋನ್ ಇರೋದ್ರಿಂದ ಲೈಕ್ ನನ್ನ ಫೋನಲ್ಲಿ ಹುಡ್ಕೋದಕ್ಕಾಗಲ್ಲ ಮತ್ತು ಫೋನಲ್ಲಿ ಶೂಟ್ ಮಾಡ್ಕೊಳೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಟ್ಯಾಬಲ್ಲಿ ಹುಡುಕ್ಬೋದಲ್ವ. ಸೊ ಟ್ಯಾಬಲ್ಲಿ ಏನು ವೀಡಿಯೋ ಎಲ್ಲ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಟ್ಯಾಬಲ್ಲಿ ಹುಡ್ಕೊಂಡು ಇದರಲ್ಲಿ ಬರಿತಾ ಇದ್ದೀನಿ. ನಮಗೆ ವೀಡಿಯೋಸ್ ಎಲ್ಲ ಯಾವ ಥರ ಮಾಡಬೇಕು ಅಂತ ಐಡಿಯಾಸ್ ಎಲ್ಲ ನಮಗೆ ನಿಮ್ಗೇನ ಸಾರಿ ಕ್ಯಾಮ್ರಾ ಸ್ವಲ್ಪ ಶೇಕ್ ಆಯಿತು. ಸೊ ನಿಮಗೆ ವೀಡಿಯೋಸ್ ಮಾಡಬೇಕಂತಂದರೆ ಯಾವ ಥರ ವೀಡಿಯೋಸ್ ಮಾಡಬೇಕು ಏನು ಅಂತೇಳ್ಬಿಟ್ಟು ನಿಮಗಿನ್ನ ಕನ್ಫ್ಯೂಷನ್ಸ್ ಆ ಥರ ಏನಾದರೂ ಇದ್ದರೆ ನೀವು ಚಾಟ್ ಜಿ ಪಿ ಟಿ ಇವಾಗ ಮೋಸ್ಟ್ ಟ್ರೆಂಡಿಂಗಲ್ಲಿರೋದಂತಂದ್ರೆ ಎಲ್ಲದಕ್ಕೂ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತೀವಿ. ಸೊ ಇದನ್ನು ನಾವು ಚಾಟ್ ಜಿ ಪಿ ಟಿಯಲ್ಲಿ ಲೈಕ್ ಕೇಳಿದ್ರೆ
ಅಲ್ಲಿ ನಮಗೆ ಯಾವ ಥರ ಕಂಟೆಂಟ್ ಬೇಕು, ಲೈಕ್ ನೀವು ಇವಾಗ ಟೆಕ್ ಅಂತ ಇದಂತ ಬಂದರೆ ಟೆಕ್‌ದ ಬಗ್ಗೆ ಹಾಕಿದರೆ ಅವರು ನೀವು ಟೆಕ್ಕಲ್ಲಿ ಯಾವ್ಯಾವ ಥರ ಕಂಟೆಂಟ್ ಮಾಡ್ಬೋದು ಅಂತ ಹೇಳ್ತಾರೆ. ಅದೇ ನೀವು ಲೈಕ್ ಡೈಲಿ ಬ್ಲಾಗ್ಸ್ ಆ ಥರ ಏನಾದರೂ ಮಾಡ್ತಿದ್ರೆ ನೀವು ಡೈಲಿ ಬ್ಲಾಗ್ಸ್ ಬಗ್ಗೆ ಕೇಳಿದ್ರೆ ಸೊ ಡೈಲಿ ಬ್ಲಾಗ್ಸ್ ಬಗ್ಗೆ ನೀವು ಯಾವ ಥರ ನೀವು ಕಂಟೆಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಕೊಡುತ್ತೆ. ಚಾಟ್ ಜಿಪಿಟಿ ನಿಮ್ಗೆಲ್ಲನೂ ಕೊಡುತ್ತೆ. ನಮ್ಗೆ ಇದು ಮೊದಲಾದ್ರೆ ಎಲ್ಲ ಹುಡುಕ್ಬೇಕಾಗಿತ್ತು. ಅಯ್ಯೋ! ಏನು ಮಾಡಬೇಕಪ್ಪ ಏನು ಅಂತಿತ್ತು. ಬಟ್ ಇವಾಗ ಆದರೆ ಏನೂ ತೊಂದರೆ ಇಲ್ಲ. ಜಸ್ಟ್ ನೀವು ಎಲ್ಲನೂ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ನಾವು ಒಂದು ಚಾಟ್ ಜಿಪಿಟಿಯಲ್ಲಿ ಹಾಕಿ ಕಂಟೆಂಟ್ ಆನ್ ಮೈ ಡೈಲಿ ವ್ಲಾಗ್ಸ್ ಅಂತ ಹಾಕ್ಬಿಟ್ರೆ ಸಾಕು. ಎಷ್ಟೊಂದು ಕಂಟೆಂಟ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಸೊ ಇವಾಗ ಅದು ಮೊದಲಿನಷ್ಟೇನು ರಿಸ್ಕ್ ಏನಿಲ್ಲ. ಸೊ ಒಂದೊಂದೇ ಬರ್ಕೊಂಡು ಮಾತಾಡೋಣ. ಯಾರೆಲ್ಲ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ನಾಗಿ ಬರುತ್ತೆ. ಸೊ ಫಸ್ಟ್ ವೀಡಿಯೋನ ನೀವೇ ನೋಡ್ಬೋದು. ಸೊ ಇನ್ನೊಂದು ಏನಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ದಿನ ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಹಾಕಿದ್ದೀನಿ. ಯಾವ ಥರ ಅಂತಂದರೆ ಕಂಟೆಂಟ್ಸ್ ಫಾರ್ ಅಂತ ಹಾಕಿದ್ದೀನಿ. ಇಲ್ಲೆಲ್ಲ ಗೊತ್ತಾಗುತ್ತೆ ಅನಿಸುತ್ತೆ. ಬಟ್ ಕ್ಯಾಮ್ರಾಗೆ ವಿಸಿಬಲ್ ಆಗ್ತಿಲ್ಲ. ಕಂಟೆಂಟ್ಸ್ ಫಾರ್ ಡೈಲಿ ವ್ಲಾಗ್ಸ್ ಅಂತ ಹಾಕಿದ್ದೀನಿ. ಸೊ ನೋಡಿ ಎಷ್ಟೊಂದು ಕಂಟೆಂಟ್ಸ್ ಬಂದಿದೆ. ಸೊ ನೀವು ಇದೇ ಥರನೇ ಹಾಕ್ಕೊಂಡು ನಿಮ್ಗೆ ಹೆಲ್ಪ್ ಆಗುತ್ತೆ ಯಾವ ಥರ ಕಂಟೆಂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಯಾರಿಗೆಲ್ಲ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿದೆ ಇವಾಗ ನಾನು ಬರ್ದಿರೋದು. ಒಂದು 50 ಚಾಲೆಂಜಸ್ ಟೈಪ್ ಸಿಕ್ಕಿದೆ. ಇದೇನು ಅಂತ ಹೇಳ್ಬಿಟ್ಟು ಒಂದೊಂದೇ ವೀಡಿಯೋ ಮಾಡಿಕೊಂಡು ನನಗೆ ಯಾವಾಗೆಲ್ಲ ಫ್ರೀ ಸಿಗುತ್ತೋ ಅವಾಗೆಲ್ಲ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ. ಬಿಕಾಸ್ ಸ್ಟಡೀಸ್ ಜೊತೆ ಇದೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಸ್ಟಡೀಸ್ ಮಧ್ಯೆ ಇಂಟರ್ನಲ್ಸು ಎಕ್ಸಾಮ್ಸು ಅದೆಲ್ಲ ಬರ್ತಾ ಇರುತ್ತಲ್ವ, ಲ್ಯಾಬ್ ಎಕ್ಸಾಮ್ಸ್ ಎಲ್ಲ ಬರ್ತಾ ಇರುತ್ತಲ್ವ. ಸೊ ಅದಕ್ಕೋಸ್ಕರ ನನಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅವಾಗೆಲ್ಲ ವೀಡಿಯೋಸ್ ಮಾಡಿ ಹಾಕ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ರ್ಯಾಂಕ್ ವೀಡಿಯೋಸು ಮತ್ತು ಚಾಲೆಂಜಸ್ ವೀಡಿಯೋಸು ಮತ್ತು ಎಲ್ಲನೂ ಇರುತ್ತೆ. ಸೊ ಇವಾಗ ಇದೆಲ್ಲ ಬರ್ಕೊಂಡಿದ್ದೀನಿ ಯಾವ್ಯಾವ ಥರ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಈ ಬುಕ್ಕಲ್ಲಿದೆ. ಸೊ ಇದರಲ್ಲಿರೋ ಥರನೇ ವೀಡಿಯೋಸ್ ಮಾಡ್ತೀನಿ. ಹಾಗೆ ನಿಮಗೂ ಯಾವುದಾದ್ರೂ ಬೇರೆ ಥರ ವೀಡಿಯೋಸ್ ಬೇಕು ಅಥವಾ ಸ್ಟಡೀಸಿಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ ಏನಾದರೂ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವುದಾದ್ರೂ ನನಗೆ ಗೊತ್ತಿದ್ದರೆ ನಾನು ಹೇಳ್ತೀನಿ. ಇಲ್ಲಾಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೋಡೋರು ಗೊತ್ತಿದ್ದರೆ ಅವ್ರು ಕಮೆಂಟ್ ಮಾಡಿ ತಿಳಿಸ್ತಾರೆ. ಅದ್ರ ಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ ಇದ್ರ ಬಗ್ಗೆ. ಹಾಗೆ ಸ್ವಲ್ಪ ಲೈಫ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಮತ್ತು ಫ್ರೆಂಡ್ಶಿಪ್ ಬಗ್ಗೆ ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ಸ್ಗೆಲ್ಲ ಯಾವ ಥರ ಸ್ಟಡಿ ಮಾಡಬೇಕು ಮತ್ತು ಹೇಗೆ ಲಾಸ್ಟ್ ಮೂಮೆಂಟಲ್ಲಿ ಓದಿ ಪಾಸ್ ಆಗಬೇಕು. ಇಂಜಿನಿಯರಿಂಗ್ ಅಂದಮೇಲೆ ಯಾರೂ ಫಸ್ಟಿಂದನೇ ಓದಲ್ಲ ಅಂತ ಗೊತ್ತು. ಯಾರೋ ಟಾಪರ್ಸ್ ಇರ್ತಾರೆ. ಬಟ್ ನಮ್ಮಂಥವರೆಲ್ಲ ಅಷ್ಟೆಲ್ಲ ಓದೋಕ್ಕೆ ಸಾಧ್ಯನೇ ಇಲ್ಲ. ಓದ್ಬೋದು ಬಟ್ ಆದರೆ ನಮ್ಗೆ ಇಂಟ್ರೆಸ್ಟ್ ಇರಲ್ಲ ಇಂಜಿನಿಯರಿಂಗಲ್ಲಿ. 10th ಫುಲ್ ಇಂಟ್ರೆಸ್ಟಿಂದ ಓದ್ತೀವಿ. PU ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಹೋಗಿರುತ್ತೆ. ಇನ್ನು ಇಂಜಿನಿಯರಿಂಗ್ ಅಂದರೆ ಪಾಸಿಂಗ್ ಲೆವೆಲ್ಗೆ ಬಂದಿರ್ತೀವಿ. ಅದ್ರಲ್ಲಿ ನಾನು ಒಬ್ಬಳು ಕೂಡ. ಸೊ ಇಂಜಿನಿಯರಿಂಗ್ ಅಂತಂದರೆ ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಓದಿ ಪಾಸ್ ಆಗೋವಂಥದ್ದು. ಸೊ ನಾನು ಅದನ್ನೇ ಮಾಡೋದು. ನಾಳೆ ಇಂಟರ್ನಲ್ಸು ಅಥವಾ ನಾಳೆ ಎಕ್ಸಾಮ್ಸ್ ಅಂದಂಗೆ ಅದ್ರ ಹಿಂದಿನ ದಿವಸನೇ ಅಷ್ಟೇ ನಾನು ಬುಕ್ಸ್ ತೆಗೆದು ಓದೋದು. ಸುಮ್ಮನೆ ಫುಲ್ ಓದ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನಮ್ಗೆ ಇಷ್ಟ ಆಗಿಬಿಟ್ರೆ ಅದ್ರ ಮೇಲೇ ಅದ್ರ ಡೊಮೈನಲ್ಲಿ ನಾವು ಹೋಗ್ಬೋದು ಮುಂದೆ ಫ್ಯೂಚರಲ್ಲಿ ಕೂಡ. ಇವಾಗ ನಾವು ಎಲೆಕ್ಟ್ರಾನಿಕ್ಸ್ ಸ್ಟ್ರೀಮ್ ಆಗಿರೋದ್ರಿಂದ ನಮಗೆ ಎಲೆಕ್ಟ್ರಾನಿಕ್ಸ್ ಬೇಸ್ಡ್ ಮೇಲೆ ಅದ್ರದ್ದು ಬೇಸ್ದು ಅಂದರೆ ಟಾಪಿಕ್ಸ್ ಇರುತ್ತೆ. ಅದ್ರ ಮೇಲೇ ನಾವು ಹೋದ್ರೆ ಪರ್ಟಿಕ್ಯುಲರಾಗಿ ನಮ್ಗೆ ತುಂಬ ಒಳ್ಳೆ ಫ್ಯೂಚರ್ ಇರುತ್ತೆ ಮುಂದೆ. ಸೊ ಅದ್ರ ಮೇಲೆ ಹೋಗ್ಬೇಕಷ್ಟೇ. ಸೊ ನಾವು ಫ್ರೆಂಡ್ಸ್ ಯಾರು ಅದಕ್ಕೆ ಹೋಗ್ತಾರೆ, ನಾವು ಫ್ರೆಂಡ್ಸ್ ಯಾರು ಇದಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮಾತ್ರ ಹೋಗಬೇಡಿ. ಆ ಥರ ಎಲ್ಲ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರ ಲೈಫ್ ಅವ್ರು ನೋಡ್ಕೋತಾರೆ. ನಾವು ಅವ್ರ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದರೆ ನಮ್ಮ ಲೈಫೇ ನಾವು ಹಾಳಾಗೋದು. ಮನೇಲಿ ಕುತ್ಕೊಂಡು ಸುಮ್ಮನೆ ಬೋರ್ ಆಗ್ತಾಯಿತ್ತು. ಸೊ ಅದಕ್ಕೆ ಮೇಲೆ ಟೆರೆಸ್ ಮೇಲೆ ಬಂದೆ ಏನಾದರೂ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ. ನೋಡಿದ್ರೆ ಎಷ್ಟು ಬಿಸಿಲಿದೆ ನೋಡಿ, ಫುಲ್ಲು ಬಿಸಿಲಿದೆ. ಅದಕ್ಕೆ ಇನ್ನೇನು ಮಾಡೋದಂತ ಸುಮ್ಮನೆ ನೆರಳಲ್ಲಿ ಕುತ್ಕೊಂಡಿದ್ದೆ ಇಲ್ಲಿ. ಮತ್ತು ಇಲ್ಲಿ ನೋಡ್ತಾ ಇದ್ದರೆ ಇಲ್ಲೇನೋ ಹೊತ್ಕೊಂಡು ಬಿಟ್ಟಿದೆ ಬಿಸಿಲಿಗೆ, ಏನೋ ಉರಿತಾ ಇದೆ ನೋಡಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ರೀ. ನೋಡಿ ಇಲ್ಲಿ ನೋಡಿ ಏನೋ ಹತ್ಕೊಂಡು ಬಿಟ್ಟಿದೆ, ಏನಂತ ಗೊತ್ತಾಗ್ತಾ ಇಲ್ಲ. ಈ ಬಿಸಿಗೆ ಅನಿಸುತ್ತೆ ಏನೋ ಉರಿತಾ ಇದೆ ತುಂಬ. ದೂರದಲ್ಲಿ ಅಲ್ಲಿ ಹೋಗ್ತಾ ಇದೆ ನೋಡಿ ಕಾಣಿಸ್ತಾ. ಬಿಸಿಲಲ್ಲಂತೂ ವಾಕಿಂಗ್ ಮಾಡೋಕ್ಕಾಗಲ್ಲ. ಸೊ ಟೈಮ್ ಒಂದು 4:45 ಆಗಿದೆ. ಆದರೂ ಬಿಸಿಲು ಹಂಗೆ ಇದೆ. ಇನ್ನೇನು ಮಾಡೋಕ್ಕಾಗಲ್ಲ, ಹೋಗೋಣ ಮನೆ ಒಳಗಡೆ. ನಾನು ಇನ್ನೂ ಸುಸ್ತಾಗಿಬಿಡುತ್ತೆ ಬಿಸಿಲಲ್ಲೇ ನಿಂತ್ಕೊಂಡಿದ್ದು ಅಷ್ಟೇ.
ಕಾಲೇಜಲ್ಲಿ ಸ್ವಲ್ಪ ಅಸೈನ್ಮೆಂಟ್ ಕೊಟ್ಟಿದ್ರು ಅಂತೇಳ್ಬಿಟ್ಟು ಅಸೈನ್ಮೆಂಟ್ ಎಲ್ಲ ಮುಗಿಸಿದಾದ್ಮೇಲೆ ಅಷ್ಟೊತ್ತಿಗೆ ನಮ್ಮ ಅಕ್ಕನೂ ಬಂದರು. ಸೊ ನಾನು ನಮ್ಮ ಅಕ್ಕ ಸ್ವಲ್ಪ ರೈಸ್ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ನಾನು ಚಪಾತಿ ಎಲ್ಲ ಲಟ್ಟಿಸಿ ಮತ್ತು ನಾನೇ ಚಪಾತಿ ಸುಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ಆಂಟಿ ಜೋಳದ ರೊಟ್ಟಿ ಮತ್ತು ಕೆಂಪು ಚಟ್ನಿ ಎಲ್ಲ ಕಟ್ಟಿ ಕಳಿಸಿದ್ರು, ಮತ್ತು ಎಣ್ಣೆ ಬದನೇಕಾಯಿ ಗೊಜ್ಜು ಅದೆಲ್ಲ. ಇವತ್ತು ನಮ್ಮ ಮನೇಲಿ ಊಟಕ್ಕೆ ರೈಸು, ಜೋಳದ ರೊಟ್ಟಿ ಮತ್ತು ಕಾಳದ್ದು ಸಾಂಬಾರು, ಚಪಾತಿ, ಎಣ್ಣೆ ಬದನೇಕಾಯಿ ಸಾಂಬಾರು ಮತ್ತು ಕೆಂಪು ಚಟ್ನಿ ಇಷ್ಟು ಮಾಡಿದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ.